ಸ್ನೇಹಿತರೆ ನಮಸ್ಕಾರ. 7 ಬೌಂಡ್ರಿ, 11 ಸಿಕ್ಸರ್, 35 ಎಸೆತ, ಕೇವಲ 35 ಎಸೆತ, ಇದರಲ್ಲಿ 100 ರನ್. ಯಪ್ಪ, ನಿನ್ನೆ ಅದ್ಭುತವೇ ಸೃಷ್ಟಿಯಾಗಿತ್ತು. IPLನಲ್ಲಿ ಹೊಸದೊಂದು ದಾಖಲೆಯೇ ಸೃಷ್ಟಿಯಾಗಿತ್ತು. ದಾಖಲೆ ಅಲ್ಲ, ಚರಿತ್ರೆಯನ್ನು ಬರೆದಿದ್ದ ಈ 14 ವರ್ಷದ ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಈ ಫೀಲ್ಡ್ಗೆ ಇಳಿದಂಥ ಸಂದರ್ಭದಲ್ಲಿ ಹೆಚ್ಚೇನು ನಿರೀಕ್ಷೆ ಇರಲಿಲ್ಲ. ಆದರೆ ಅದ್ಯಾವಾಗ ಬ್ಯಾಟಿಂಗನ್ನು ಶುರು ಮಾಡಿದ್ನೋ ಆಗ ಎಲ್ಲರೂ ಕೂಡ ಒಂದು ಕ್ಷಣ ನಿಬ್ಬೆರಗಾಗಿ ಹೋಗಿದ್ರು. ಯಾರಪ್ಪ ಈ ದಾಂಡಿಗ ಅಂತ ಹೇಳ್ಬಿಟ್ಟು ಕಣ್ಣು ಬಿಟ್ಟು ನೋಡಿದ್ರು. ಗುಜರಾತ್ ಟೈಟನ್ಸ್ ವಿರುದ್ಧ ಸಿಡಿಲಬ್ಬರದ ಬ್ಯಾಟಿಂಗನ್ನು ಪ್ರದರ್ಶನ ಮಾಡಿದಂಥ ಈ 14 ವರ್ಷದ ಯುವ ಬ್ಯಾಟರ್ ಇವತ್ತು ಇಡೀ ಭಾರತ ಮಾತ್ರವಲ್ಲದೆ ವಿಶ್ವದ ಪಾಲಿಗೆ ರಾತ್ರೋರಾತ್ರಿ ಒಬ್ಬ ಸೂಪರ್ ಹೀರೋ ಆಗಿ ಬದಲಾಗಿದ್ದಾನೆ. ಈತ ಹುಟ್ಟುವಾಗ ಇನ್ನೂ ಕೂಡ IPL ಬಹುಶಃ ಹುಟ್ಟಿರಲಿಲ್ಲ, ಶುರುವಾಗಿರಲಿಲ್ಲ. ಆದರೆ ಈಗ ಈತ ಪಾದಾರ್ಪಣೆ ಮಾಡಿದಂತಹ IPLಗೆ ಪಾದಾರ್ಪಣೆ ಮಾಡಿದಂತಹ 2 ವರ್ಷದಲ್ಲಿ ಈತ ಮಾಡಿರುವಂಥ ಸಾಧನೆಯನ್ನು ನೋಡಿ ಎಲ್ಲರೂ ಕೂಡ ಬೆರಗಾಗಿ ಹೋಗಿದ್ದಾರೆ. ಹಾಗಾದರೆ ಯಾರು ಈತ? ಈತನ ಸಾಧನೆ ಏನು? ಈತನ ಹಿನ್ನೆಲೆ ಏನು? ಈತ ನಿನ್ನೆ ಬ್ಯಾಟಿಂಗನ್ನು ಈ ಪರಿ ಅಬ್ಬರಿಸಿ ಬಬ್ಬರಿದು ಮಾಡೋದಕ್ಕೆ ಕಾರಣ ಏನು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈಪುರದ ಸವಾಯಿ ಮಾನಿಂಗ್ಸ್ ಸ್ಟೇಡಿಯಂನಲ್ಲಿ ನಡೀತಿರುವಂಥ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಬ್ಯಾಟಿಂಗ್ ಮಾಡಿದಂತಹ ವೈಭವ್ ಸೂರ್ಯವಂಶಿ ಇಡೀ ದೇಶದ ಪಾಲಿಗೆ, ಇಡೀ ವಿಶ್ವದ ಪಾಲಿಗೆ ಸೂಪರ್ ಹಿಟ್ ಆಗಿಬಿಟ್ಟ. ಸೋಮವಾರ ಎಲ್ಲರೂ ಕೂಡ ವಾರದ ಮೊದಲ ಈ IPL ಮ್ಯಾಚನ್ನು ನೋಡೋದಕ್ಕೆ ಶುರು ಮಾಡಿದರು. ಸೋಮವಾರ ಯಾಕಂತ ಹೇಳಿದ್ರೆ ಭಾನುವಾರದವರೆಗೆ ನಡೆದಂಥ ಮ್ಯಾಚು ಒಂದು ಭಾಗವಾದರೆ ಸೋಮವಾರದಿಂದ ಶುರುವಾಗುವಂಥ ಮ್ಯಾಚು ಮತ್ತೊಂದು ಭಾಗವಾಗಿರುತ್ತೆ. ಸಹಜವಾಗಿ ನಿರೀಕ್ಷೆಯು ಕೂಡ ಹೆಚ್ಚಾಗಿರ್ತದೆ. ಸೊ ದಟ್ಟು ಈ ಸೋಮವಾರದ ಮ್ಯಾಚು ಕ್ರಿಕೆಟ್ ಲೋಕದ ಮತ್ತು ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಮ್ಯಾಚ್ ಅನ್ನುವಂತಹ ಗುರುತಿಸುವಿಕೆ ಪಡೆದಿತ್ತು. ಗುಜರಾತ್ ಟೈಟನ್ಸ್ ವಿರುದ್ಧ ಯಾವಾಗ ರಾಜಸ್ಥಾನ್ ರಾಯಲ್ಸು ಫೀಲ್ಡಿಗೆ ಇಳಿತೋ ಆಗಲೇ ಏನೋ ಒಂದು ಆಗುತ್ತೆ ಇವತ್ತು ಅನ್ನುವಂತಹ ಒಂದು ಮುನ್ಸೂಚನೆ ಸಿಕ್ಕಿತ್ತು. ಆ ಮುನ್ಸೂಚನೆಯನ್ನು ಕೊಟ್ಟಂತಹ ಆಟಗಾರ ಬೇರೆ ಯಾರೂ ಅಲ್ಲ, ಆತನೇ ಈ ವೈಭವ್ ಸೂರ್ಯವಂಶಿ. ಹೌದ್ರಿ, ಈತ ಮಾಡಿರುವಂತಹ ಸಾಧನೆ ಅಂತಿಂತ ಸಾಧನೆ ಅಲ್ಲ. 14 ವರ್ಷದ ಈ ಪೋರ ಕ್ರಿಕೆಟ್ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾನೆ. IPLನ ಅತ್ಯಂತ ಕಿರಿಯ ಆಟಗಾರ ಸೂರ್ಯವಂಶಿ ಸೋಮವಾರ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 35 ಬಾಲ್ಗಳಲ್ಲಿ ಶತಕವನ್ನು ಬಾರಿಸಿದ್ದಾನೆ. ಗುಜರಾತ್ ಟೈಟನ್ಸ್ ನೀಡಿದಂತಹ 210 ರನ್ಗಳ ಟಾರ್ಗೆಟನ್ನು ಬೆನ್ನು ಹತ್ತಲು ಆರಂಭಿಕ ಆಟಗಾರನಾಗಿ ರಾಜಸ್ಥಾನ್ ಪರವಾಗಿ ಬಂದಿದ್ದಂಥ ವೈಭವ್ ಕೇವಲ 17 ಬಾಲ್ನಲ್ಲಿ ಅರ್ಧಶತಕವನ್ನು ಬಾರಿಸಿ ಈ ಬಾರಿ IPLನಲ್ಲಿ ದಾಖಲಾದಂಥ ಅತ್ಯಂತ ವೇಗದ ಅರ್ಧಶತಕ ಇದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾನೆ. ಇದರ ಬೆನ್ನಲ್ಲೇ ಸ್ಫೋಟಕ ಅರ್ಧಶತಕ ಮುಗಿತಾ ಇದ್ದಂತೆ ಮುಂದುವರಿಸಿ 35 ಬಾಲ್ನಲ್ಲಿ ತನ್ನ ಶತಕವನ್ನು ಕೂಡ ಪೂರೈಸಿದ್ದಾನೆ ವೈಭವ್ 265.75 ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ರು. 38 ಬಾಲ್ಗಳನ್ನು ಎದುರಿಸಿದಂಥ ವೈಭವ್ 11 ಸಿಕ್ಸರ್ 7 ಬೌಂಡರಿಗಳನ್ನು ಬಾರಿಸಿ ಮಿಂಚಿದ್ದ. ಈ ಬಾರಿ ನಡೆದಂತಹ ಮೆಗಾ ಹರಾಜಿನಲ್ಲಿ ವೈಭವ್ ದುಪ್ಪಟ್ಟು ಬೆಲೆಗೆ ಮಾರಾಟವಾಗಿದ್ದ. ಅಲ್ಲದೆ ಹರಾಜಿನಲ್ಲಿ ಮಾರಾಟವಾದಂತಹ ಅತ್ಯಂತ ಕಿರಿಯ ಆಟಗಾರ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಈತ ಪಾತ್ರರಾಗಿದ್ದಾನೆ. ಹರಾಜು ಸಂದರ್ಭದಲ್ಲಿ ವೈಭವ್ಗೆ 13 ವರ್ಷ ತುಂಬಿತ್ತು. ವೈಭವ್ಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ಜಿದ್ದಿಗೆ ಬಿದ್ದಿತು. ಕೊನೆಯಲ್ಲಿ RR ಬಿಡ್ಡಿಂಗನ್ನು ಗೆದ್ದುಕೊಳ್ತು. ದೆಹಲಿ ತಂಡ ಕೊನೆಯದಾಗಿ 1 ಕೋಟಿ ರೂಪಾಯಿ ಬಿಟ್ಟು ಮಾಡ್ತಿರೋದಾಗಿ ಹೇಳಿತು. ಆದರೆ ರಾಜಸ್ಥಾನ 1.10 ಕೋಟಿ ನೀಡಿ ಈತನನ್ನು ಖರೀದಿ ಮಾಡಿತ್ತು. ಸೂರ್ಯವಂಶಿ ಪ್ರತಿಭೆಯನ್ನು ಗುರುತಿಸಿದಂಥ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಕೊನೆಗೂ ಕೂಡ ಇವರನ್ನು ಖರೀದಿ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿದರು. ಸೊ ದಟ್ಟು ರಾಹುಲ್ ದ್ರಾವಿಡ್ ನಂಬಿಕೆ ಮತ್ತೊಮ್ಮೆ ಗೆದ್ದಿದೆ ಅಂತಲೇ ಹೇಳ್ಬೋದು. ದ್ರಾವಿಡ್ ಇಟ್ಟಂತಹ ನಂಬಿಕೆಗೆ ವೈಭವ್ ಇಂದು ನ್ಯಾಯವನ್ನು ಒದಗಿಸಿದ್ದಾನೆ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ವೈಭವ್ ಮೂಲತಃ ಬಿಹಾರದ ಸಮಸ್ತಿಪುರದವನು. 12ನೇ ವಯಸ್ಸಿನಲ್ಲಿ ಅಂದರೆ 2023ರಲ್ಲಿ ರಣಜಿಗೆ ಪಾದಾರ್ಪಣೆಯನ್ನು ಮಾಡಿದ. ಇದೀಗ IPLನಲ್ಲಿ ಮಿಂಚೋದಕ್ಕೆ ಸಿದ್ಧವಾಗಿದ್ದಾನೆ. ಅಂಡರ್-19 ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ವೈಭವ್ ಸ್ಫೋಟಕ ಪ್ರದರ್ಶನವನ್ನು ನೀಡ್ತಾ ಇದ್ದ. ಅಂಡರ್-19 ಆಸ್ಟ್ರೇಲಿಯಾ ವಿರುದ್ಧ ಚೆನ್ನೈನ ಚಿದಂಬರಂ ಆಕರ್ಷಕ ಶತಕವನ್ನು ಬಾರಿಸಿ ಕೇವಲ 62 ಬಾಲ್ನಲ್ಲಿ 104 ರನ್ಗಳನ್ನು ಗಳಿಸಿ ಗಮನವನ್ನು ಸೆಳೆದಿದ್ದ. 2005ರಲ್ಲಿ ಇಂಗ್ಲೆಂಡ್ ಆಟಗಾರ ಮೊಯಿನ್ ಅಲಿ 58 ಬಾಲ್ನಲ್ಲಿ ಶತಕ ಬಾರಿಸಿ ದಾಖಲೆಯನ್ನು ಬರೆದಿದ್ದರು. ಅವರನ್ನು ಬಿಟ್ಟರೆ ವೈಭವ್ ಆ ಸಾಧನೆಯನ್ನು ಮಾಡಿರುವಂಥದ್ದು. ವೈಭವ್ ಶತಕದ ವೈಭವದಲ್ಲಿ 14 ಬೌಂಡ್ರಿ 4 ಸಿಕ್ಸರ್ಗಳಿತ್ತು. ಆವತ್ತು ಸೂರ್ಯವಂಶಿ ಕುಚ್ ಬಿಹಾರ್ ಟ್ರೋಫಿಯಲ್ಲೂ ಕೂಡ ಪ್ರಮುಖ ಸಾಧನೆಯನ್ನು ಮಾಡಿದ್ದ. ಜಾರ್ಖಂಡ್ ವಿರುದ್ಧ ನಡೆದಂಥ ಪಂದ್ಯದಲ್ಲಿ 128 ಬಾಲ್ನಲ್ಲಿ 158 ರನ್ಗಳನ್ನು ಕೂಡ ಗಳಿಸಿದ್ದ. ಈ ವೇಳೆ 22 ಬೌಂಡ್ರಿ 3 ಸಿಕ್ಸರ್ಗಳನ್ನು ಬಾರಿಸಿದ್ದ.
ಅಂಡರ್ 19ನ ಕ್ವಾಡ್ರಾಂಗಲ್ ಸೀರೀಸ್ನಲ್ಲೂ ಕೂಡ ಅದ್ಭುತ ಪ್ರದರ್ಶನವನ್ನು ನೀಡಿದಂಥ ಪ್ರತಿಭೆ ಈತ. ಇನ್ನು ಈತ ಫೀಲ್ಡಿಗೆ ಇಳಿದ ಅಂತ ಹೇಳಿದ್ರೆ ಅದು ಬೇರೆಯದೇ ರೀತಿಯಾದಂತಹ ಒಂದು ಆಟದ ಶೈಲಿ ಈತನದ್ದು. ಈಗಲೂ ಕೂಡ ಹಾಗೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡಿದಂಥ ಈತ ತನ್ನ ಪ್ರತಿಯೊಂದು ಎಸೆತವನ್ನು ಕೂಡ ನಿಭಾಯಿಸಿದಂಥ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಕೂಡ ಒಂದು ಮಾದರಿ ಅಂತಲೇ ಹೇಳ್ಬೋದು. ಹಿರಿಯ ದಿಗ್ಗಜ ಒಬ್ಬೊಬ್ಬ ಆಟಗಾರರು ಕೂಡ ಈತನನ್ನು ನೋಡಿ ಕಲಿಯೋದು ಬಹಳಷ್ಟಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ರಾಜಸ್ಥಾನದ ಸವಾಯಿ ಮಾನ್ಸಿಂಗ್ಸ್ ಕ್ರೀಡಾಂಗಣದಲ್ಲಿ ನಡೆದಂಥ ರಾಜಸ್ಥಾನ್ ಮತ್ತು ಗುಜರಾತ್ ತಂಡದ ಈ ಆಟದಲ್ಲಿ ತನ್ನ ಶಕ್ತಿ ಏನು, ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಈತ ತೋರಿಸಿದ್ದಾನೆ. ಅಷ್ಟೇ ಅಲ್ಲ, ಕೇವಲ 14 ವರ್ಷ 32 ದಿನಗಳ ವಯಸ್ಸಿನಲ್ಲಿ ಈ ಐತಿಹಾಸಿಕ ಇನ್ನಿಂಗ್ಸನ್ನು ಆಡಿದಂಥ ವೈಭವ್ ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ಸ್ವರೂಪದಲ್ಲಿ ಶತಕ ಸಿಡಿಸಿದಂಥ ಅತ್ಯಂತ ಕಿರಿಕ ಆಟಗಾರ ಅನ್ನೋಂಥ ಹೆಗ್ಗಳಿಕೆಗೆ ಪಾತ್ರವಾಗೋದ್ರಲ್ಲಿ ಡೌಟೇ ಇಲ್ಲ. ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 38 ಎಸೆತಗಳಲ್ಲಿ 101 ರನ್ಗಳನ್ನು ಬಾರಿಸಿದಂಥ ವೈಭವ್ ಸೂರ್ಯವಂಶಿ ಈ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ಅವರ ತಂದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅವರ ತಂದೆನೇ ಮೊದಲ ಗುರು ಅಂತನೂ. ಯಾರಿಗೆ? ಈ ವೈಭವ್ಗೆ. ಅವರು ಕೂಡ ಕ್ರಿಕೆಟ್ನ ಬಗ್ಗೆ ವಿಪರೀತವಾದಂಥ ಆಸಕ್ತಿಯನ್ನು ಹೊಂದಿದ್ರಿಂದ ಅವರಿಂದನೇ ಈತ ಈ ಕ್ರಿಕೆಟ್ ಲೋಕಕ್ಕೆ ಎಂಟ್ರಿಯನ್ನು ಕೊಟ್ಟ. ಎಡಗೈ ಬ್ಯಾಟ್ಸ್ಮನ್ ಆಗಿ ಜನವರಿ 2024ರಲ್ಲಿ ಮೊದಲಿಗೆ ಕ್ರಿಕೆಟ್ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಈತ ನಂತರ ಆಡಿದ್ದೆಲ್ಲವೂ ಕೂಡ ಇತಿಹಾಸವೇ ಸರಿ. ಇವತ್ತಿಗೆ ಭಾರಿ ದೊಡ್ಡ ಸಮಯ ಆದಂತಹ ಅಥವಾ ತುಂಬ ಸೀನಿಯರ್ ಪ್ಲೇಯರ್ ಕೂಡ ಅಲ್ಲ, ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ಲೇಯರ್. ಈತ ಈಗ ಆಡಿರುವಂಥ ರೀತಿ ಮತ್ತು ಈಗ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಇದೆಯಲ್ಲ, ಇದು ಎಂಥವ್ರಿಗಾದರೂ ಕೂಡ ಮಾದರಿ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಈತನನ್ನು ಹಾಡಿ ಹೊಗಳಿದ್ದಾರೆ. ಇನ್ನು ಸೂರ್ಯವಂಶಿ ಹುಟ್ಟಿದ್ದು ಮಾರ್ಚ್ 27, 2011 ಭಾರತದ ಬಿಹಾರದ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರದಲ್ಲಿ. 4 ವರ್ಷ ವಯಸ್ಸಿನಲ್ಲೇ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡ್ತಾನೆ. ಆರಂಭದಲ್ಲಿ ತಂದೆಯಿಂದನೇ ತರಬೇತಿಯನ್ನು ಪಡಿತಾನೆ. ನಂತರ 9ನೇ ವಯಸ್ಸಿಗೆ ಬಂದಾಗ ಸಮಸ್ತಿಪುರದಲ್ಲಿರುವಂತಹ ಕ್ರಿಕೆಟ್ ಅಕಾಡೆಮಿಯನ್ನು ಸೇರಿಕೊಳ್ತಾನೆ. ಸೂರ್ಯವಂಶಿ 12 ವರ್ಷ ಇದ್ದಾಗ ಬಿಹಾರದ 19 ವರ್ಷದೊಳಗಿನ ತಂಡಕ್ಕಾಗಿ ವಿನೋ ಮಂಡಕ್ ಟ್ರೋಫಿಯನ್ನು ಆಡಿದ್ದ. ಇಲ್ಲಿಂದ ಈತನ ಕ್ರಿಕೆಟ್ ಜರ್ನಿ ಈ ಟ್ರೋಫಿಗೋಸ್ಕರ ಮತ್ತು ಸ್ವಲ್ಪ ಈ ಹಾರ್ಡ್ ಬಾಲು ಮತ್ತು ಈ ಪ್ರೊಫೆಷನಲ್ ಕ್ರಿಕೆಟ್ನಲ್ಲೂ ಕೂಡ ಈತ ಇಲ್ಲಿಂದ ಶುರು ಮಾಡಿ ಇನ್ನು 2024ರಲ್ಲಿ ಮುಂಬೈ ವಿರುದ್ಧ ಬಿಹಾರದ ಪರವಾಗಿ ಆಟ ಆಡ್ತಾನೆ. ಇಲ್ಲಿಂದ ಈತನ ಆಟದ ಶೈಲಿಯು ಕೂಡ ಬದಲಾಗ್ತಾ ಹೋಗುತ್ತೆ. 12 ವರ್ಷ ಇರುವಂಥ ಈ ಸಂದರ್ಭದಲ್ಲಿ ಈತನ ಆಟವನ್ನು ನೋಡಿ ಅವತ್ತು ಎಲ್ಲರೂ ಕೂಡ ಕೊಂಡಾಡಿದ್ರು. ಈತ ಏನೊಂದು ಸಾಧನೆಯನ್ನು ಮಾಡ್ತಾನ್ರಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹಿರಿಯ ಆಟಗಾರರು, ಕೋಚ್ಗಳು ಹೇಳಿದರು. ಅದಕ್ಕೆ ಪೂರಕವಾಗಿ ಈಗ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾನೆ. ಹಾಗೆಂದ ಮಾತ್ರಕ್ಕೆ ಈತನನ್ನು ವಿವಾದ ಏನೋ ಕೈಬಿಟ್ಟಿಲ್ಲ ಅಂತಲ್ಲ. ಸೂರ್ಯವಂಶಿಯ ಅಧಿಕೃತ ಜನ್ಮ ದಿನಾಂಕದ ಬಗ್ಗೆ ಒಂದಷ್ಟು ವಿವಾದಗಳಿದ್ದಾವೆ. ದಿನಾಂಕದ ಸತ್ಯಾಸತ್ಯತೆಯ ಬಗ್ಗೆ ಸಂದೇಹಗಳು ಕೂಡ ಇದ್ದಾವೆ. 2023ರಲ್ಲಿ ನಡೆದಂಥ ಸಂದರ್ಶನದಲ್ಲಿ ಸೂರ್ಯವಂಶಿ ತಮ್ಮ ವಯಸ್ಸು 14ನೇ ಹುಟ್ಟುಹಬ್ಬದ ಸಂಭ್ರಮ ಇದು ಅಂತ ಹೇಳ್ಬಿಟ್ಟು ಅವತ್ತೇ ಹೇಳಿದರು. ಸೆಪ್ಟೆಂಬರ್ 27, 2023 ಅಂತ ಹೇಳ್ಬಿಟ್ಟು ಉಲ್ಲೇಖವನ್ನು ಮಾಡಿದರು. ಇದು ಅವರು ತಮ್ಮ ಅಧಿಕೃತ ವಯಸ್ಸಿಗಿಂತ 1.5 ವರ್ಷ ದೊಡ್ಡವರು ಅನ್ನುವಂತಹ ವಿಚಾರವು ಕೂಡ ಚರ್ಚೆ ಆಗಿತ್ತು. ಅಂದರೆ ಇವರು ಸಣ್ಣವರು, ಇವ್ರಿಗಿಂತ ದೊಡ್ಡವರು ಇದ್ದಾರೆ ಅನ್ನುವಂಥ ವಿಚಾರ ಚರ್ಚೆ ಆಗಿತ್ತು. ಹೀಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇಲ್ಲಿ ಈತ ವಿವಾದಕ್ಕೂ ಕೂಡ ಗುರಿಯಾಗಿದ್ದ. ಈಗಲೂ ಕೂಡ ಹಾಗೆ ಈ ಮಟ್ಟಕ್ಕೆ ಹೋದ್ಮೇಲೆ ವಿವಾದಗಳಿಗೆ ಏನೂ ಕೂಡ ಕೊರತೆ ಆಗೋದಿಲ್ಲ. ಒಂದು ಒಳ್ಳೆ ಈ ಸೆಟ್ ಬ್ಯಾಕ್ ಆಗಬೇಕು, ಅದಕ್ಕೆ ಒಳ್ಳೆ ಅವಕಾಶಗಳು ಸಿಗಬೇಕು, ಓಕೆ ಫೈನ್. ಅದಾದ ಬಳಿಕ ಬರುವಂತಹ ಒಂದೊಂದು ಮಾತುಗಳಿದಾವಲ್ಲ, ಅದು ಕೂಡ ನಾವು ಫೇಸ್ ಮಾಡಲೇಬೇಕು. ಇಲ್ಲಿ ಸೂರ್ಯವಂಶಿಯ ಸಾಧನೆ ಒಂದು ಕಡೆ ಆದರೆ, ಸೂರ್ಯವಂಶಿ ಇನ್ನು ಮುಂದೆ ಎದುರಿಸಬೇಕಾದಂತಹ ಮಾತುಗಳು, ಚುಚ್ಚು ಮಾತುಗಳು ಮತ್ತು ವಿವಾದಗಳು ಮತ್ತೊಂದು ಕಡೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಏನಾದರೂ ಕೂಡ ವೈಭವ್ ಸೂರ್ಯವಂಶಿ ಮಾಡಿರುವಂಥ ಸಾಧನೆ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಒಳ್ಳೆಯ ಆಟವನ್ನು ಆಡಲಿ, ಇನ್ನೆಷ್ಟು ಹೆಸರನ್ನು ಸಂಪಾದನೆ ಮಾಡಲಿ ಅನ್ನೋದು ನಮ್ಮ ಇಚ್ಛೆ ಕೂಡ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.